ನಮ್ಮ ಭಾರತದಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಅಂತ ಏನಂದರೆ, ನನಗೆ ಈ ಯುದ್ಧದಿಂದ ಕಂಡುಕೊಂಡಿದ್ದೇನಂತಂದರೆ, ಮುಂಬೈ, ಡೆಲ್ಲಿ, ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಅಂತ ಸಿಟಿಗಳಲ್ಲೇ ಕೂಡ ಒಂದು ಕೂಡ ನಾನು ಬಂಕರ್ ಬಸ್ಟನ್ನು ನಾನು ನೋಡಲೇ ಇಲ್ಲ. ನೋಡಿ, ಇಸ್ರೇಲು ಕರ್ನಾಟಕಕ್ಕಿಂತ ಸಣ್ಣ ದೇಶ, ಅಲ್ಲೇ ಕೂಡ ಮನೆಗೂ ಒಂದು ಬಂಕರ್ ಬಸ್ಟನ್ನು ಇಟ್ಕೊಂಡಿದ್ದಾರೆ. ಇನ್ ಕೇಸ್ ನಮ್ಮ ಮೇಲೆ ಯುದ್ಧ ನಡೀತು ಅಂದರೆ ಯಾವುದಾದ್ರೂ ನಾವೆಲ್ಲ ತಪ್ಪಿಸ್ಕೊಂಡು ಹೋಗೋಕ್ಕೆ ದಾರಿನೇ ಇಲ್ಲ. ಬಂಕರ್ ಬಸ್ಟ್ ಭೂಮಿ ಒಳಗೆ ಹೋಗಿ ಇರೋಕ್ಕೆ ಚಾನ್ಸ್ ಇಲ್ಲ. ಇದನ್ನು ಸರ್ಕಾರ, ಒಂದು ಸೆಂಟ್ರಲ್ ಗೌರ್ಮೆಂಟೇ ಇನ್ಮೇಲಾದ್ರೂ ಹೊಸದಾಗಿ ಯಾವುದು ಮನೆಗಳು ಕಟ್ತಾರೋ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ಒಂದು ಬಂಕರ್ ಬಸ್ಟನ್ನು ಕಟ್ಟುವಂಥ ವ್ಯವಸ್ಥೆ ಜಾರಿಗೆ ಮಾಡಬೇಕು, ರೂಲ್ಸನ್ನು ಜಾರಿಗೆ ಮಾಡಬೇಕು. ಫಸ್ಟ್ ಆಫ್ ಆಲ್ ಇದರಿಂದ ಪ್ರಾಬ್ಲಮ್ ಇದೆ ಯಾವತ್ತಿದ್ರೆ, ಯಾಕಂದರೆ ಪಕ್ಕದಲ್ಲಿ 200-250 ಅಣುಬಾಂಬನ್ನು ಇಟ್ಕೊಂಡು ಪಾಕಿಸ್ತಾನ ಇದೆ, ನಮ್ಮದು ಕೂಡ 200 ಚಿಲ್ಡ್ರ ಅಷ್ಟು ಅಣುಬಾಂಬ್ ಇದೆ. ಆದ್ದರಿಂದ ಒಂದು ದೇಶಕ್ಕೆ ಸೇಫ್ಟಿನೂ ಅಷ್ಟೇ ಮುಖ್ಯ ಆಗುತ್ತೆ. ಇಸ್ರೇಲ್ ನೋಡಿ, ಸಣ್ಣ ದೇಶ ರೀ ಅದು, ನಮ್ಮ ಕರ್ನಾಟಕಕ್ಕಿಂತ ಏನು ಜಾಸ್ತಿ ಏನಿಲ್ಲ, ಅಷ್ಟೇ ಇರೋದನ್ನೇ ಅವ್ರು ಅಷ್ಟು ಮುಂದಾಲೋಚನೆ ಮಾಡಿಕೊಂಡು ಅಲ್ಲಿ ಏನು ಬಂಕರ್ ಬಸ್ಟನ್ನು ಹಾಕ್ಕೊಂಡಿದ್ದಾರೆ ಪ್ರತಿ ಮನೆಗಳಲ್ಲೂ ಕೂಡ. ಸ್ನೇಹಿತರೆ, ಯುದ್ಧ ಸ್ಟಾರ್ಟ್ ಆಗಿ ಇವತ್ತು 24ನೇ ದಿನಕ್ಕೆ ಕಾಲಿಟ್ಟಿದೆ. ನಮ್ಮ ಇಂಡಿಯನ್ ಓಷನ್ ಹತ್ತಿರಕ್ಕೆ ಡಿಯಾಗೋ ಗಾರ್ಸಿಯಾ ಅನ್ನೋ ಪ್ಲೇಸ್ಗೆ ಇರಾನ್ ತನ್ನ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ. 2 ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ. ಒಂದನ್ನು ಅಮೆರಿಕಾ ಏನು ಸೈನ್ಯ ಇದೆ ಅದನ್ನು ಗಾಳಿಯಲ್ಲೇ ಹೊಡೆದಾಕಿದೆ, ಇನ್ನೊಂದು ಹೋಗ್ಬಿಟ್ಟು ಟಾರ್ಗೆಟನ್ನು ರೀಚ್ ಮಾಡಿದೆ. 4000 ಕಿಲೋಮೀಟರ್ ಹೋಗ್ಬಿಟ್ಟು ಟಾರ್ಗೆಟನ್ನು ರೀಚ್ ಮಾಡಿದೆ. UK ಮತ್ತು ಅಮೆರಿಕ ಸೇರಿ ಮಾಡಿದಂಥ ಒಂದು ದ್ವೀಪದಲ್ಲಿ ಇವ್ರು ಏನು ಮಾಡಿದ್ದಾರೆ, ಅಮೆರಿಕ ಬೇಸಸ್ಗಳನ್ನ ಇಟ್ಟಿದೆ. ಇದು ಇಂಡಿಯಾಕ್ಕೆ 1200 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನ ನಮಗೂ ಮುಂದೊಂದು ದಿನ ಥ್ರೆಟ್ ಇದ್ರೆ ಇರಬಹುದು, ಹೇಳಕ್ಕಾಗಲ್ಲ. ಮೊದಲು ಇರಾನ್ ಏನು ಹೇಳ್ತಾ ಇತ್ತಂದ್ರೆ, ಈ 1-2-3 ವರ್ಷಗಳ ಹಿಂದೆ ನಮ್ಮ ಹತ್ರ ಇರೋದು 2000 ಕಿಲೋಮೀಟರ್ ಅಷ್ಟೇ ಹೋಗುವಂಥ ಮಿಸೈಲ್ಗಳಿದಾವೆ ಅಂತ ಹೇಳ್ತಾ ಇತ್ತು. ಈಗ 4000 ಕಿಲೋಮೀಟರ್ ರೀಚ್ ಆಗಿದ್ದರಿಂದ ಏನು ಇರಾನ್ನ ಅಕ್ಕಪಕ್ಕ ಇರೋಂಥ ಮಿಡಲ್ ಈಸ್ಟ್ ಕಂಟ್ರಿಗಳು, ಹಾಗೆ ಯುರೋಪಿಯನ್ ಕಂಟ್ರಿಗಳು, ನ್ಯಾಟೋ ಏನು ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ 31 ದೇಶಗಳಲ್ಲಿ ನ್ಯಾಟೋ ದೇಶಗಳನ್ನು ಕೂಡ ಇವಾಗ ಭಯಭೀತವರಾಗಿದ್ದಾರೆ. ಯಾಕೆಂತಂದರೆ ಅವ್ರು ಹೇಳ್ತಾ ಇದ್ದಾರೆ, ಏನು ಅಬ್ಬಾಸ್ ಅವರು, ರಕ್ಷಣಾ ಸಚಿವರು ಇರಾನ್ರವರು, ನಮ್ಮ ಹತ್ರ 4-5 ವರ್ಷ ಯುದ್ಧ ಮಾಡುವಂಥ, ಸತತ ಯುದ್ಧ ಮಾಡುವಂಥ ಮೆಟೀರಿಯಲ್ಗಳು, ಮಿಸೈಲ್ಗಳು ಇವೆ ಅಂತ ಹೇಳ್ತಾ ಇದ್ದಾರೆ. ಏನು ಮೊನ್ನೆ ಸೆಜಿಲ್ ಮಿಸೈಲ್ ಅಂತ ಒಂದು ಬಿಟ್ರಲ್ಲ, ಅದು ಆ್ಯಕ್ಚುಲಿ ನಾರ್ಮಲ್ ಹೋಗಲ್ಲ, ಎಲ್ಲ 90 ಡಿಗ್ರಿಯಲ್ಲಿ ಹೋದರೆ ಆ ಮಿಸೈಲು ಅದು ಟಾರ್ಗೆಟ್ ಹತ್ರ ಬಂದಾಗ ಹಾವಿನ ಆಕಾರದಲ್ಲಿ ಹೋಗ್ಬಿಟ್ಟು ಟಾರ್ಗೆಟ್ ರೀಚ್ ಮಾಡ್ತಾರೆ. ಇದರಿಂದ ಇಸ್ರೇಲ್ನ ಐರನ್ ಡೂಮ್ಗೂ ಇದನ್ನು ತಡೆಯೋದು ಕಷ್ಟ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ, ತನ್ನ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಅವನು ನಿನ್ನೆ ಬೆಳಿಗ್ಗೆ ಒಂದು ಮೆಸೇಜನ್ನು ಹಾಕಿದ್ದಾನೆ. ಇರಾನ್ನು ಹಾರ್ಮುಜ್ ಜಲಸಂಧಿಯನ್ನು ಏನಾದರೂ ನೀವು ಓಪನ್ ಮಾಡಲಿಲ್ಲ ಅಂದರೆ ನಿಮಗೆ 48 ಗಂಟೆ ಮಾತ್ರ ಟೈಮ್ ಕೊಡ್ತೀವಿ, ಇದನ್ನು ಮೀರಿದ ಮೇಲೆ ಪರಿಣಾಮ ನೆಟ್ಟಗಿರಲ್ಲ ಅಂತೇಳಿ ಅಣುಬಾಂಬ್ ಬೆದರಿಕೆಯನ್ನು ಕೂಡ ಟ್ರಂಪು ಇರಾನ್ ಮೇಲೆ ಹಾಕಿದ್ದಾರೆ. ಅದಕ್ಕೆ ಅಮೇರಿಕ ಅಣುಬಾಂಬ್ ಜೊತೆಗೆ ನಿಮ್ಮ ಎನರ್ಜಿ ಪ್ಲಾಂಟ್ ಏನಿರುತ್ತೆ, ಏನು ವಿಂಡ್ ಮಿಲ್ ಇರ್ಬೋದು, ಕಾಯಿಲ್ ಇರ್ಬೋದು, ಏನು ಕರೆಂಟನ್ನು ಉತ್ಪಾದನೆ ಮಾಡ್ತಕ್ಕಂಥ ಇರಾನ್ ಬೇಸಸ್ಸಲ್ಲಿ ಏನಿದೆಯಲ್ಲ ಅದನ್ನೆಲ್ಲ ಹೊಡೆದಾಗ ನಿಮ್ಮ ಕತ್ತಲೆ ಕೋಣೆ ಮಾಡಿಬಿಡ್ತೀನಿ ನಿಮ್ಮ ದೇಶನ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪು ನಿನ್ನೆ ಒಂದು ಮೆಸೇಜನ್ನು ಹಾಕಿದ್ರು. ಅವರು ಎಲ್ಲೂ ಮೆಸೇಜ್ ಹಾಕಲ್ಲ, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಅವರ ಇದರಲ್ಲೇ ಅವರು ಸೋಷಿಯಲ್ ಮೀಡಿಯಾ ವಾರ್ ಮಾಡೋದು. ಹಾರ್ಮುಜ್ ಜಲಸಂಧಿಯನ್ನು 48 ಗಂಟೆಯಲ್ಲಿ ನೀವೇನಂತ ತೆರೀಲಿಲ್ಲ ಅಂತಂದರೆ ಪರಿಣಾಮ ನೆಟ್ಟಗಿರಲ್ಲ. ಅದೇ ರೀತಿ ಏನು ಪವರ್ ಪ್ಲ್ಯಾಂಟ್ ಏನಿರುತ್ತೆ, ಅಂದರೆ ಎನರ್ಜಿ ಸಪ್ಲೈ ಮಾಡತಕ್ಕಂಥ ಏನು ಪವರ್ ಪ್ಲ್ಯಾಂಟ್ ಇರುತ್ತೆ, ಇದನ್ನೆಲ್ಲ ಹೊಡೆದಾಕ್ಬಿಟ್ಟು ಇರಾನ್ನ ಕತ್ತಲೆ ಕೊನೆಗೆ ತಳ್ತೀನಿ ಅಂತ ಒಂದು ಮೆಸೇಜನ್ನು ಹಾಕಿದ್ದಾರೆ. ಅಂದರೆ ಏನಂದರೆ ಈ ಸೋಲಾರ್ ಪ್ಲ್ಯಾಂಟು, ವಿಂಡ್ ಮಿಲ್ಲು, ಕರೆಂಟ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಜಾಗಗಳನ್ನು ನಾವು ಹೊಡೆದಾಕ್ತೀವಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಮಾರ್ನಿಂಗು ಟ್ರಂಪ್ ಒಂದು ಮೆಸೇಜನ್ನು ಹಾಕಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಒಂದು ಇರಾನ್ ಕೂಡ ಮೆಸೇಜ್ ಮಾಡಿದೆ, ನಿನ್ನ ಟಚ್ ಮಾಡಿ ನೋಡು, ನಿನ್ನ ಏನು ಬಿಸ್ನೆಸ್ ಇದೆಯಲ್ಲ, ಏನು ಕುವೈತು, ಬಹ್ರೈನು, ಏನು ದುಬೈ, ಕತಾರಲ್ಲಿ ಏನೇನು ಬಿಸ್ನೆಸ್ ಇದೆ, ಆಮೇಲೆ ಕಂಪನಿಗಳಿದೆ, ಅಮೇರಿಕನ್ ಬ್ಯಾಂಕ್ಸ್ ಇದಾವಲ್ಲಿ ಹೆಚ್ಚಾಗಿ, ಅವನ್ನೆಲ್ಲ ಟಾರ್ಗೆಟ್ ಮಾಡಿ ಹೊಡಿತೀವಿ, ನೀನು ಟಚ್ ಮಾಡಿ ನೋಡಿ ಅಂತ ಇವರು ಕೂಡ ಇವತ್ತು ಮೆಸೇಜನ್ನು ಹಾಕಿದ್ದಾರೆ. ಎನರ್ಜಿ ಯಾಕೆ ಮುಖ್ಯ ಆಗುತ್ತಂತಂದರೆ, ಎನರ್ಜಿ ಮೇಲೆ ಏನಾದರೂ ಹೊಡೆದ್ರೆ, ಪವರ್ ಪ್ಲಾಂಟ್ ಮೇಲೆ ಏನಾದರೂ ಹೊಡೆದ್ರೆ ದೇಶ 100 ವರ್ಷಗಳ ಹಿಂದಕ್ಕೆ ಹೋಗುವ ಚಾನ್ಸ್ ಇರುತ್ತೆ. ಯಾಕೆಂತಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಂದರೆ ನಿಮಗೆ ಆ ಮೊಬೈಲ್ನಲ್ಲಿ ಚಾರ್ಜಿಂಗ್ ಬೇಕಾಗುತ್ತೆ, ಅದಕ್ಕೆ ಪವರ್ ಸಪ್ಲೈ ಬೇಕಾಗುತ್ತೆ, ಇಷ್ಟೆಲ್ಲ ಇರುತ್ತೆ. ಎನರ್ಜಿ ಹೋದರೆ ದೇಶನೇ ಒಂದು 100 ವರ್ಷಗಳ ಹಿಂದೆ ಹೋಗುತ್ತೆ. ಅದನ್ನು ರೀಬಿಲ್ಟ್ ಮಾಡೋದು ಏನು ಸುಮ್ಮನೆ ಇರುತ್ತೆ, 40-50 ವರ್ಷ ಆಗುತ್ತೆ. ಇದು ಸ್ವಲ್ಪ ಬೇರೆ ಮಟ್ಟಿಗೆ ಹೋಗುವಂಥ ಚಾನ್ಸಸ್ ಇದೆ ಯುದ್ಧ. ಅಮೆರಿಕನು ಸೀರಿಯಸ್ ಆಗಿ ತೊಗೊಂಡಿದೆ, ಇಸ್ರೇಲು
ಮುಂದಾಳತ್ವ ವಹಿಸ್ಕೊಂಡು ಅಮೆರಿಕ ಜೊತೆಗೂಡಿ ಹೊಡಿತಾ ಇದ್ದಾರೆ. ಆರ್ಮುಜ್ ಜಲಸಂಧಿಯನ್ನು IRGC ಕಂಟ್ರೋಲಿಂದ ತೆಗೆದುಕೊಳ್ಳೋಕ್ಕೆ ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಏನು ಟ್ರಂಪು ಮೊದಲಿಗೆ ಅವರು ಅಂದ್ಕೊಂಡಂತೆ ಇಲ್ಲಿ ಆಗಿಲ್ಲ, ಇರಾನಲ್ಲಿ 2-3 ದಿನಗಳಲ್ಲೇ ಇರಾನ್ನ ಕಂಟ್ರೋಲಿಗೆ ತಗೋಬೋದು ಅಂತ ಹೇಳಿದರು, ಅಲ್ಲಿ ರೆಜಿಮ್ ಚೇಂಜ್ ಮಾಡ್ಬೋದು ಅಂತ ಹೇಳಿದರು. ಅಲ್ಲಾಗಲಿಲ್ಲ. ಮತ್ತೊಬ್ಬ ಕಮಿನಿಯ ಮಗ ಮುಜ್ತಬಾ ಕಮಿನಿ ಸುಪ್ರೀಂ ಲೀಡರ್ ಆದರು. ಅವರು ಅಲ್ಲೆಲ್ಲೋ ರಷ್ಯಾದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಅಲ್ಲಿರ್ತಕ್ಕಂಥ ಮೇನ್ ಲೀಡರ್ಗಳನ್ನ ಮೊಸಾದ್, ಇಸ್ರೇಲ್ನ ಒಂದು ಸಂಸ್ಥೆ, ಇವರು ಕೂಡ ಏನು ಇರಾನ್ನ ಮೇನ್ ಲೀಡರ್ನೆಲ್ಲ ಹೊಡೆದಾಕಿದ್ರು. ಬಟ್ ಇವರ ಪ್ಲಾನಿಂಗ್ ಮೊದಲೇ ಚೆನ್ನಾಗಿತ್ತು. ಇವ್ರು ಹೋದರೆ ಇನ್ನೊಬ್ಬರ ಸ್ಥಾನಕ್ಕೆ ಬರಬೇಕು ಅನ್ನೋದೊಂದು ಇದ್ದಿದ್ದರಿಂದ ಅಲ್ಲಿ ಇವಾಗ ಇನ್ನೂ ಏನು ಇರಾಕ್ನಲ್ಲಿ ಮಾಡತಕ್ಕಂಥ ಅದೇ ರೀತಿ ವಿಯೆಟ್ನಾಂನಲ್ಲಿ ಏನಾಯ್ತು, ಲಿಬಿಯಾದಲ್ಲಿ ಏನಾಯಿತು, ಇದನ್ನೆಲ್ಲ ಸ್ಟಡಿ ಮಾಡಿದ್ರಿಂದ ಮೊದಲೇ ಆ ಜಾಗಕ್ಕೆ ಒಂದೊಂದು ಜಾಗಕ್ಕೆ 4 ಜನನ ಸೆಲೆಕ್ಟ್ ಮಾಡಿಟ್ಟು ಹೋಗಿದ್ದಾರೆ ಕಮಿನಿಯವರು. ಅದೇ ರೀತಿ ಇರಾನ್ ಏನು ಮಾಡ್ತಾ ಇದೆ ಅಂತಂದರೆ ಹಾರ್ಮುಜ್ ಜಲಸಂಧಿ ಏನು 33 ಕಿಲೋಮೀಟ್ರ್ ಇದೆಲ್ಲ ಅದು ಫುಲ್ ಕಂಟ್ರೋಲಿಗೆ ತೊಗೊಂಡಿದೆ. ಯಾವುದೇ ಗಾಡಿ ಹೋದ್ರೂ ಅದು ಟ್ಯಾಕ್ಸ್ ಮುಖಾಂತರ ಇವಾಗ ಗಾಡಿಯನ್ನು ಬಿಡ್ತಾ ಇದೆ. ಏನು ಒಂದು ಹಡಗುಗಳು ಏನನ್ನು ಬಿಡಬೇಕಂದ್ರೆ 2 ಮಿಲಿಯನ್ ಚಾರ್ಜ್ ಮಾಡ್ತಾ ಇದೆ, ಟೋಲನ್ನು ಚಾರ್ಜ್ ಮಾಡ್ತಾ ಇದೆ. ಇವಾಗ ಇದನ್ನು ಫುಲ್ ಕಂಟ್ರೋಲಿಗೆ ತಗೋಬೇಕು. ಯಾಕೆಂತಂದರೆ ಇಲ್ಲಾಂದ್ರೆ ಅಮೆರಿಕಕ್ಕೂ ಹೊಡ್ತಾ ಇದೆ. ದೇಶದಲ್ಲಿ ಎಲ್ಲ ಕಡೆನೂ ಹೊಡ್ತಾ ಇದ್ರೆ ಅಲ್ಲೂ ಕೂಡ ಪೆಟ್ರೋಲ್ ಇದು ಹೊಡ್ತಾ ಬೀಳುತ್ತೆ, ಅಮೌಂಟು ರೈಸ್ ಆಗೇ ಆಗುತ್ತೆ. ಆದ್ದರಿಂದನೇ ಇವಾಗ ಸ್ವಲ್ಪ ಅಮೇರಿಕನು ಹಿಂದೇಟಾಗ್ತಾ ಇದೆ. ಇರಾನ್ನು ಸಾಮಾನ್ಯದಲ್ಲ ಅಂತ ಪ್ರೂವ್ ಮಾಡ್ಕೊತ ಇದೆ. ಯಾಕೆಂತಂದರೆ ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ ಒಬ್ಬನೇ ಮಾತು ಕೇಳ್ತಾ ಇದ್ರು, ಇಲ್ಲ ಹಂಗಲ್ಲ, ಲೀಡರ್ ಚೇಂಜ್ ಆಗ್ತಾ ಇರ್ತಾರೆ, ಅವ್ರ ಐಡಿಯಾಸ್ಗಳು ಚೆನ್ನಾಗಿದ್ದಾವೆ, ಹಂಗಾಗ್ಬಿಟ್ಟು ಇದು ಇನ್ನೂ ಸ್ಟ್ರಾಂಗ್ ಆಗಿ ನಿಂತಿದೆ. 26 ದಿನಕ್ಕೇ ಇರಾನ್ನ ಸಂಪೂರ್ಣ ಧ್ವಂಸ ಮಾಡಿ ಅಮೇರಿಕ ಕಂಟ್ರೋಲಿಗೆ ತೊಗೊಂಡಿತ್ತು. ಇಲ್ಲಿ ಇವತ್ತು 24ನೇ ದಿನ, ಇನ್ನೂ ಕೂಡ ಇರಾನ್ನ ಕಂಟ್ರೋಲಿಗೆ ತಗೊಳಕ್ಕಾಗಿಲ್ಲ. ಅದೇ ರೀತಿ ಇವರೇನು ಬೂಟ್ ಡೌನ್ ಮಾಡ್ತೀವಿ ಅಂತ ಹೇಳಿದರು, ಭೂಮಿ ಒಳಗೆ ಎಂಟ್ರಿ ಆಗ್ತೀವಿ, ಸೈನ್ಯನ ಭೂಮಿ ಮೇಲೆ ಇಳಿಸ್ತೀವಿ, ಇರಾನ್ನ ಭೂಮಿ ಮೇಲೆ ಅಂತ ಹೇಳಿದರು. ಅದು ಕೂಡ ಸದ್ಯಕ್ಕೆ ಸಾಧ್ಯವಾಗಿಲ್ಲ. ನಾವು ಬನ್ನಿ, ನೀವು ಇಳಿದು ನೋಡ್ರಿ, ನಾವು ಏನಂತ ತೋರಿಸ್ತೀವಿ ಅಂತ ಇರಾನ್ನ ರಕ್ಷಣಾ ಸಚಿವರು ಅಬ್ಬಾಸ್ ಅಗಚಿ ಅವರು ಮಾತನಾಡಿದ್ದು. ನಿನ್ನೆಯಿಂದ ಇವತ್ತು 60 ಮಿಸೈಲ್ಗಳನ್ನು ಸೌದಿ ಅರೇಬಿಯಾಗೆ ಹೊಡೆದಿದೆ. ಯಾಕಂತಂದರೆ ಸೌದಿ ಅರೇಬಿಯಾ ರಾಜನಿಂದನೇ ಈ ಯುದ್ಧಕ್ಕೆ ಮೇನು ಪೂರಕ ಅಂತ ಹೇಳಲಾಗ್ತಿತ್ತು. ಅದೇ ಕಾರಣಕ್ಕೋಸ್ಕರನೇ ಇರಾನು ಸಿಕ್ಕಾಬಟ್ಟೆ ಮಿಸೈಲ್ಗಳನ್ನು ಹೊಡೆದಿದೆ. ಇಲ್ಲಿಂದ ಒಂದು 300 ಮಿಸೈಲ್ಗಳನ್ನು ಬರೀ ಸೌದಿ ಅರೇಬಿಯಾಗೆ ಹೊಡೆದಿದೆ. ಅದೇ ರೀತಿ ಇವತ್ತು ಮೋದಿ ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ. ಏನು ಯುದ್ಧದ ಬಗ್ಗೆ ಮಾತಾಡಿದ್ದಾರೆ, ಭಾರತದ ಜನರ ಬಗ್ಗೆ ಮಾತಾಡಿದ್ದಾರೆ, ಯುದ್ಧದಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. 41 ದೇಶಗಳಿಂದ ನಮ್ಮ ಭಾರತ ಪೆಟ್ರೋಲ್ ಮತ್ತು ಗ್ಯಾಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದೆ, ಬೇರೆ ದಾರಿಗಳನ್ನು ಹುಡುಕೊಳ್ತಾ ಇದೆ. ಸದ್ಯದ ಮಟ್ಟಿಗೆ ಏನು ಹಾರ್ಮುಜ್ ಜಲಸಂಧಿ 22% ಇಡೀ ಪ್ರಪಂಚಕ್ಕೆ ಸಪ್ಲೈ ಆಗ್ತಿತ್ತು. ಆದ್ದರಿಂದನೇ ಬೇರೆ ಬೇರೆ ದಾರಿಗಳನ್ನು ಹುಡುಕೊಂಡಿದೆ. ಸದ್ಯದ ಮಟ್ಟಿಗೆ ಪೆಟ್ರೋಲ್ನ ಸ್ಟಾಕ್ ಇಡುವಂಥದ್ದು 53 ಲಕ್ಷ ಮೆಟ್ರಿಕ್ ಟನ್ನಷ್ಟು ಪೆಟ್ರೋಲು ಇವಾಗ ಸದ್ಯಕ್ಕೆ ಶೇಖರಣೆ ಆಗಿದೆ. 41 ದೇಶಗಳಿಂದ ಏನು ತಗೊಳ್ತಿರೋದು ಒಳ್ಳೆಯ ರೀತಿಯೇ. ಸದ್ಯದ ಮಟ್ಟಿಗೆ ಏನು ತೊಂದರೆ ಆಗಲ್ಲ. ಈ ಯುದ್ಧ ಕಂಟಿನ್ಯೂಸ್ ಆದರೆ ತುಂಬ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಮೋದಿಯವರು ಹೇಳಿದರೆ. ಅದೇ ರೀತಿ ಕೊರೋನಾದಲ್ಲಿ ಟೈಮಲ್ಲಿ ಏನು ನಾವು ಪ್ರಿಕಾಕ್ಷನ್ ತೊಗೊಂಡಿದ್ದೀವಿ ಅದನ್ನು ಇವಾಗ ಮುಂದುವರಿಸಬೇಕಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಹೇಳೋದಕ್ಕಾಗಲ್ಲ, ಈ ಯುದ್ಧ 6 ತಿಂಗಳು ವರ್ಷ ಹೋದರೆ ಪಾಕಿಸ್ತಾನದಲ್ಲಿ ಏನಾಗಿದೆಯಲ್ಲ, ಅವರು ವಾರದಲ್ಲಿ 2 ದಿನ ಮಾತ್ರ ಕೆಲಸಕ್ಕೆ ಅಂತ ಹೇಳಿದ್ದಾರೆ. ಇನ್ನಿದ್ದು ಎಲ್ಲ ಗೌರ್ಮೆಂಟ್ ಆಫೀಸ್ಗಳು ಪ್ರೈವೇಟ್ಗೂ ಸೇರಿ ಸ್ಕೂಲ್ಗಳನ್ನು ಫುಲ್ಲು ರಜದಲ್ಲಿ ಇಟ್ಟಿದ್ದಾರೆ. ಏನು ದಾರಿಯಲ್ಲಿ ಒಂದೇ ದಾರಿಯಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸು ಒಂದೇ ಗಾಡಿಯಲ್ಲಿ ಬರೀ 2 ಕಾರ್ ಬೈಕ್ಗಳು ಬರಬೇಡಿ ಅಂತ ಪಾಕಿಸ್ತಾನ ಹೇಳಿದೆ. ಅವ್ರಿಗೆ ಸ್ಟೋರೇಜ್ ಹಾಕ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇಲ್ಲ. ಆದ್ದರಿಂದ ನಮಗೆ ಗ್ಯಾಸ್ ಒಂದು ಸ್ಟೋರೇಜ್ ಇಲ್ಲ, ಬಿಟ್ಟರೆ ಪೆಟ್ರೋಲಿಯಂ ಸದ್ಯದಕ್ಕೆ ಸ್ಟೋರೇಜ್ ಇದೆ. ನೆಕ್ಸ್ಟ್ ಟೈಮ್ ಇದನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಗ್ಯಾಸ್ ಸ್ಟೋರೇಜು ಕೂಡ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಇದೊಂದು ಪ್ರಶ್ನೆ ಆಗಿದೆ. ಸದ್ಯ ಏನು ಮಿಡಿಲ್ ಈಸ್ಟ್ ದೇಶಗಳಲ್ಲಿ ಇರ್ತಕ್ಕಂಥ ಭಾರತೀಯರು 3,10,000ಕ್ಕಿಂತ ಹೆಚ್ಚು ಈ ಯುದ್ಧದಿಂದ ಸದ್ಯಕ್ಕೆ ಸುರಕ್ಷಿತವಾಗಿ ನಮ್ಮ ರಕ್ಷಣಾ ಸಚಿವಾಲಯ ಕರ್ಕೊಂಡು ಬಂದಿದೆ. ಅದೇ ರೀತಿ ಇರಾನ್ನಲ್ಲಿ 1,000ಕ್ಕೂ ಹೆಚ್ಚು ಜನರನ್ನು ಭಾರತಕ್ಕೆ ಕರ್ಕೊಂಡು ಬಂದಿದೆ. ಹಲವಾರು ಸ್ಟೂಡೆಂಟ್ ಇರಾನ್ನಲ್ಲಿನೂ ಕೂಡ MBBS ಮಾಡಲು ಹೋಗಿದ್ದಾರೆ. ಈ ಮಿಡಿಲ್ ಈಸ್ಟ್ ಕಂಟ್ರಿಯಲ್ಲೂ ಕೂಡ ಅಲ್ಲಿ ಕೂಡ MBBS ಮಾಡ್ತಕ್ಕಂಥ ಸ್ಟೂಡೆಂಟ್ಗಳನ್ನು ಭಾರತಕ್ಕೆ ಬನ್ನಿ ಅಂತ ಕರೆ ಕೊಟ್ಟಿದೆ. ಇಲ್ಲಿ ಅಮೇರಿಕ ಅಂದ್ಕೊಂಡಂತೆ ಏನೂ ಆಗ್ತಾ ಇಲ್ಲ. ಯಾಕೆಂತಂದರೆ ಸುಪ್ರೀಂ ಲೀಡ್ರ್ ಹೋದರೆ ದೇಶ ಬೆಂಡಾಗುತ್ತೆ ಅಂತ ತಿಳ್ಕೊಂಡಿದ್ರು. ಸುಪ್ರೀಂ ಲೀಡ್ರ್ ಹೋಗಿ 2-3 ದಿನಕ್ಕೇ ಹೊಸ ಸುಪ್ರೀಂ ಲೀಡರ್ ಬಂದರು. ದೇಶದ ಕಂಟ್ರೋಲ್ ಕೂಡ ತಗೊಳ್ಳೋಕ್ಕಾಗಿಲ್ಲ. ಆದ್ದರಿಂದನೇ ಈ ಟ್ರಂಪ್ ಕೂಡ ತುಂಬ ರೊಚ್ಚಿಗೆದ್ದು ಇವಾಗ
ಮೋಸ್ಟ್ಲಿ ಅಣುಬಾಂಬ್ ಬೆದರಿಕೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಏನು 48 ಗಂಟೆ ನಿನ್ನೆ ಬೆಳಿಗ್ಗೆ ಕೊಟ್ಟಿದ್ದದು ವಾರ್ನಿಂಗು, ಇನ್ನೇನು ನೆಕ್ಸ್ಟ್ ಮಾರ್ನಿಂಗ್ ಅಷ್ಟರೊಳಗಡೆ ಆ ಟೈಮು ಮುಕ್ತಾಯ ಆಗುತ್ತೆ. ಏನಾಗುತ್ತೆ ಈ ನೈಟ್ ಏನು ಮಾಡ್ತಾರೆ ಅಮೇರಿಕಾ ಇಸ್ರೇಲ್ ಸೇರಿ ಇರಾನ್ ಮೇಲೆ ಏನು ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದರಿಂದ ನಮ್ಮ ರೈತರಿಗೆ, ನಮ್ಮ ಪ್ರೊಡಕ್ಷನ್ನು, ಕೈಗಾರಿಕೆ ವ್ಯವಸ್ಥೆ ಇವೆಲ್ಲವೂ ಕೂಡ ಹೊರ್ತಾ ಬೀಳ್ತಿದೆ. ಕಳೆದ ಒಂದು 20-25 ದಿನ ಮಾರ್ಕೆಟ್ ಶೇರು ಕುಸಿಯುತ್ತಾನೆ ಬರ್ತಾ ಇದೆ. ಯಾಕೆ ವ್ಯವಸಾಯಕ್ಕೆ ಹೆಂಗೆ ಹೊರ್ತಾ ಬೀಳುತ್ತೆ ಅಂತಂದರೆ, ಮಿಡಲ್ ಈಸ್ಟ್ ದೇಶಗಳಲ್ಲಿ ಹೆಚ್ಚಾಗಿ ಬಿರಿಯಾನಿ ಮಾಡ್ತಾರೆ. ನಾವು ಬೆಳೆದಂಥ ಬಾಸುಮತಿ ರೈಸ್ಗೆ ಅಲ್ಲಿ ತುಂಬ ಬೆಲೆ ಇದೆ. ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ನಿಂತೋಗಿದ್ದರಿಂದ ಅದನ್ನು ಮಾರೋದಕ್ಕೂ ಆಗ್ತಾ ಇಲ್ಲ. ಯಾಕೆಂತಂದರೆ ಹೋಗೋಕ್ಕಾಗ್ತಿಲ್ಲ, ಬರೋ ಅಂಥ ಗಾಡಿಗಳೇ ಬರ್ತಾ ಇಲ್ಲ, ಇನ್ನು ಎಲ್ಲಿಂದ ಹೋಗೋದು? ಹಂಗಾಗ್ಬಿಟ್ಟು ಇವಾಗ ಅದು ಬೆಳೆ ಇದ್ದಂಗೆ ಸೇಲ್ ಮಾಡಬೇಕು, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ. ಆದ ಕಾರಣನೇ ಈ ಟೂರಿಸಮ್ ಹೊಡ್ತಾ ಬೀಳ್ತದೆ, ಕರೆನ್ಸಿ ಎಕ್ಸ್ಚೇಂಜ್ ಪ್ರಾಬ್ಲಮ್ ಆಗುತ್ತೆ. ಭಾರತದ ಕರೆನ್ಸಿ ಕೂಡ ಡಾಲರ್ ಮುಂದೆ ಡೌನ್ ಆಗ್ತಾ ಬರ್ತಾ ಇದೆ. ಇದು ಮೇನ್ ಆಗಿ ಹೊಡ್ತಾ ಬೀಳುತ್ತೆ, ನಮ್ಮ GDP ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಈ ಯುದ್ಧ ಸದ್ಯದ ಮಟ್ಟಿಗೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಆ ಕಡೆ ಅಮೇರಿಕಾ ಇಸ್ರೇಲ್ ಬಿಡ್ತಾ ಇಲ್ಲ, ಈ ಕಡೆ ಇರಾನ್ ಸೋಲ್ತಾ ಇಲ್ಲ. ನಾವು ಫೈಟ್ ಮಾಡ್ತೀವಿ, ಇರೋ ತನಕ ನಾವು ಫೈಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು. ಸದ್ಯ ಮಟ್ಟಿಗೆ ನನಗೆ ಏನು ಅಂದರೆ ಗೌರ್ಮೆಂಟ್ಗೆ ರಿಕ್ವೆಸ್ಟು, ನೆಕ್ಸ್ಟ್ ಕಟ್ಟುವಂಥ ಮನೆಗಳಿಗೆ ಬಾಂಬ್ ಬಂಕರ್ ಬಸ್ಟರನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡಬೇಕು. ಮೇನ್ ಆದಂಥ ಸಿಟಿಗಳಲ್ಲಾದರೂ ಮಾಡಬೇಕು. ಬೆಂಗಳೂರಂಥ ನಗರದಲ್ಲಿ 2 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ. ಯಾವ್ದಾರೋ ಒಂದು ಬಂದು ಮಿಸೈಲ್ ಹೊಡಿತು ಅಂತಂದರೆ ಹೆಚ್ಚು ಕಡಿಮೆ ಒಂದು 4-5 ಕಿಲೋಮೀಟ್ರು ಯಾರೂ ಉಳಿಯಲ್ಲ. ಆದ ಕಾರಣನೇ ಇದು ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು. PGಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ, ಮನೆಗಳಲ್ಲಿ ಕೂಡ ಇದನ್ನು ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಸಹಾಯ ಕೂಡ ಮಾಡಿದರೆ ಬೆನಿಫಿಟ್ ಸಿಗುತ್ತೆ. ನೀವು ಇಲ್ಲಿ ತನಕ ನೋಡಿದ್ದೀರಿ ಅಂತಂದರೆ ನನ್ನ ವಿಡಿಯೋ, ನಾನು ಮಾತಾಡುವಂಥ ಮಾತುಗಳಿಗೆ ಬೆಲೆ ಇದೆ ಅಂತ ಅರ್ಥ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.